ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ತಂದೂರಿ ತವಾ ರೋಟಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಬೇರೆ ಬೇರೆ ರೀತಿ ಎಲ್ಲ ಮಾಡ್ತಾಯಿರ್ತೀವಿ. ಚಪಾತಿ ಅವು ಡೈಲಿ ಮಾಡಿ ಬೇಜಾರಾಗಿರುತ್ತಲ್ವ, ಆಗ ಈ ರೀತಿ ರೋಟಿ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಒಂದು ದೊಡ್ಡ ಪ್ಲೇಟ್ಗೆ ನಾನು ಹಾಕೋತಾ ಇದ್ದೀನಿ. ಬೌಲಲ್ಲಿ ಕಲಿಸ್ತಾ ಇಲ್ಲ, ನೀಟಾಗಿ ಚೆನ್ನಾಗಿ ಕಲಿಸ್ಬೋದು ಅಂತ. ಇದಕ್ಕೆ ಮೈದಾ ಹಾಕೋತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅದ್ರ ಮೇಲೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಬೌಲಲ್ಲಿ 2 ಬೌಲು ಮೈದಾ ತೊಗೊಂಡಿದ್ದೀನಿ. ಒಂದು 1/4 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೋಬೋದು, ಮೈದಾ ಕಡಿಮೆ ತೊಗೋಬೋದು. ನಾನು ಮೈದಾದಲ್ಲಿ ಮಾಡಿದ್ರೆ ರೋಟಿ ಮಾಮೂಲಿ ಮಾಡೋದೇ ಮೈದಾದಲ್ಲಿ ಮಾಡ್ತಾರಲ್ವ, ಅದು ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರಬೇಕು ಅನ್ನೋರು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ 1 ಸ್ಪೂನ್ ಶುಗರ್ ಹಾಕಬೇಕು, ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ. ಇದನ್ನು ಹಾಕ್ಬಿಟ್ಟು ಫಸ್ಟು ನಾವು ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಏಕೆಂದರೆ ಉಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಕರೆಕ್ಟಾಗಿ. ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಬೌಲ್ಗೆ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಬೋದು. ದೊಡ್ಡ ತಟ್ಟೆಯಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಹದ ಬರುತ್ತೆ ಹಿಟ್ಟು. ಹಾಗಾಗಿ ನಾನು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಬೇಕಾದರೂ, ಅಂದರೆ ಕಾಯಿಸಿರಬಾರ್ದು, ಹಾಗೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದು ತುಂಬ ರಫ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 1 ಬೌಲಷ್ಟು ಮೊಸರು ತೊಗೋತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೋಬೇಕು. ಅಂದರೆ ನಾವು ಫುಲ್ಲು ಮೊಸರಲ್ಲೇ ಕಲಸೋಕ್ಕಾಗಲ್ಲ. 1 ಬೌಲಷ್ಟು ಮೊಸರು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಇನ್ನು ಕಲಿಸ್ಕೊತಾ ಹೋಗಬೇಕು. ಅಂದರೆ ಒಂದೇ ಸಲ ನೀರು ಹಾಕೋಬಾರ್ದು, ಒಂದು ಮೀಡಿಯಮಲ್ಲಿ ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಇಲ್ಲಾಂದರೆ ತುಂಬಾ ತೆಳುವಾಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಚಪಾತಿ ಹಿಟ್ಟು ಬರುತ್ತಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ಸ್ಮೂತ್ ಕಲಿಸ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿಗೂ ಕಲಿಸ್ಬಾರ್ದು. ಹಾಗಾಗಿ ನೋಡಿ, ಇವಾಗ ಈ ರೀತಿ ಕಲಿಸಿದ್ದೀನಿ. ನಾವು ಆಲ್ರೆಡಿ ಫಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕಿದ್ವಲ್ಲ, ಇವಾಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿದ್ಯನ ಚೆನ್ನಾಗಿ ನಾದ್ಬಿಟ್ಟು ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಈಗ ಹೋಟೆಲ್ಗಳಲ್ಲಿ ಬೇರೆ ಡಾಬಾಗಳಲ್ಲೆಲ್ಲ ತೊಗೊಳ್ತೀವಿ, ತಿಂತೀವಲ್ವ, ಅದೇ ರೀತಿ ನಾವು ಮನೇಲೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆಲ್ಲ ತುಂಬ ಗ್ರೇವಿಗಳಿದ್ರೆ ಟೇಸ್ಟು ಸಖತ್ತು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ. ನಾನು ತುಂಬ ಗ್ರೇವಿಗಳನ್ನೆಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಇದಕ್ಕೆ ಯಾವುದು ನಿಮಗೆ ಕಾಂಬಿನೇಷನ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಇವಾಗ ನೋಡಿ, ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಮಿದಿಬೇಕು. ಮಿದ್ಬಿಟ್ಟು ನಾವಿವಾಗ ಚೆನ್ನಾಗಿ ಸ್ವಲ್ಪ ಫುಲ್ಲು ನಾದಬೇಕು. ಸ್ವಲ್ಪ ನಾದದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಅಂದರೆ ನಾನು ತೀರಾ ಗಟ್ಟಿಗೂ ಕಲಿಸಿಲ್ಲ, ತೀರಾ ತೆಳುವಾಗೂ ಕಲಿಸಿಲ್ಲ. ಈ ರೀತಿ ಕಲಿಸ್ಬೇಕು ನೋಡಿ. ಈ ರೀತಿ ಕಲಸಿ ಒಂದು ಬೌಲ್ ತೊಗೊಳ್ಳೋಣ. ಬೌಲಿಗೆ ನಾವು ಇದನ್ನು ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಎತ್ತಿಡಬೇಕು. ಇದನ್ನು ನೋಡಿ, ಇದು ನಮಗೆ 1 ಅವರ್ ಆದರೂ ಬೇಕು. 1 ಅವರು ಚೆನ್ನಾಗಿ ನೆನಿಬೇಕು ಹಿಟ್ಟು. ಆವಾಗ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ರೋಟಿ. ಅಷ್ಟು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಇವಾಗ ನೋಡಿ, ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲನ ಸ್ಪ್ರೆಡ್ಡಿಂಗ್ ಮಾಡಿಬಿಟ್ಟು ಇವಾಗ ನೋಡಿ ಈ ರೀತಿ ಇದೆಯಲ್ಲ, ಇದು ಆಮೇಲೆ ಚೆನ್ನಾಗಿ ಸೆಟ್ಟಾಗಿರುತ್ತೆ ಹಿಟ್ಟು. 1 ಅವರ್ ಬಿಡಬೇಕು. ಇವಾಗ ಮುಚ್ಚಿಕ್ಬಿಟ್ಟು ನಾನು ಇವಾಗ 1 ಅವರ್ ಆಗಿದೆ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಡೋದಕ್ಕಿಂತ ನೀವು ಕಬ್ಬಿಣದ್ದು ತವಾ ಬರುತ್ತೆ ನೋಡಿ, ಅದರಲ್ಲಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲ ಅಂದರೆ ಈ ರೀತಿ ನೀವು ತವಾ ಇಟ್ಟು ಮಾಡ್ಬೋದು, ಏನೂ ಆಗಲ್ಲ. ಸೇಮ್ ನಾವು ಡಾಬಾದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೂ ಬರುತ್ತೆ. ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ, ಹಿಟ್ಟು ಚೆನ್ನಾಗಿ ನಮಗೆ ಸೆಟ್ಟಾಗಿ ಇಷ್ಟು ಚೆನ್ನಾಗಿ ಸೆಟ್ಟಾಗಿದೆ. ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ 1 ಅವರ್ ಕಲಸಿಟ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ. ನಾನು ಈ ರೀತಿ, ಅಂದರೆ ಇದು ಸ್ವಲ್ಪ ದಪ್ಪನೇ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಚಪಾತಿ ಹಿಟ್ಟಿಗಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಒಂದು ಮೀಡಿಯಮ್ ಸೈಜಲ್ಲಿ ನಾವು ಮಾಡ್ಕೋಬೇಕು. ಇದಕ್ಕೆ ಇವಾಗ ಹಿಟ್ಟು ಹಾಕ್ಕೊಂಡು ನಾವು ಇದನ್ನು ಲಟ್ಟಿಸ್ಕೋಬೇಕು. ಅಂದರೆ ತುಂಬಾ ತೆಳುವಾಗಿ ನಾವು ಲಟ್ಟಿಸ್ಬಾರ್ದು. ಏಕೆಂದರೆ ಮೈದಾ ಇರೋದ್ರಿಂದ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಬರುತ್ತೆ. ಅದನ್ನು ನಾವು ನೋಡಿಕೊಂಡು ನೀಟಾಗಿ ಲಟ್ಟಿಸ್ಬೇಕು.
ಅಂದರೆ ಒಂದು ನೀವು ಉಂಡೆ ಯಾವ ರೀತಿ ತಗೊಂಡಿರ್ತೀರೋ ಆ ರೀತಿ ಮೇಲೆ, ಅಂದರೆ ತೀರಾ ದೊಡ್ಡದು ಬರಲ್ಲ ರೋಟಿ, ಒಂದು ಮೀಡಿಯಮಲ್ಲಿ ಇರುತ್ತೆ ರೋಟಿ ಮಾಡೋದು. ಚಪಾತಿ ಅಂದರೆ ತುಂಬ ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ಇವಾಗ ನೋಡಿ ನಾನು ಇದನ್ನು ಲಟ್ಸಿ ಈಗ ರೆಡಿ ಮಾಡಿದ್ದೀನಿ. ನೀವು ಇದಕ್ಕೆ ಹಾಗೆ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ ನಮಗೆ ಕಲರ್ಫುಲ್ಲಾಗಿ ಕಾಣಬೇಕು ಅಂತಂದಾಗ ನೀವು ಬ್ಲ್ಯಾಕ್ ಎಳ್ಳು ಬರುತ್ತೆ ನೋಡಿ, ಅದನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರೋದನ್ನ ಹಾಕ್ಬಿಟ್ಟು ನಾವು ಮೇಲ್ಗಡೆ ಲಟ್ಟಿಸ್ಬೋದು. ಕೆಲವೊಂದು ಟೈಮು ಅಂಟ್ಕೊಳ್ಳಲ್ಲ ಅಂತಂದರೆ ನೀವು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಈ ರೀತಿ ಒಂದು ಸಲ ಅದ್ರ ಮೇಲೆ ಲಟ್ಟಿಸಿ, ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ. ಏಕೆಂದರೆ ನೀರಿರುತ್ತಲ್ವ ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಹಿಟ್ಟಾಗಿ ಕರೆದಿರ್ತೀವಲ್ವ, ಹಾಗಾಗಿ ಎಳ್ಳೆಲ್ಲ ಹಾಗೆಯೇ ಸೈಡ್ಗೆ ಹೊರ್ಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಚುಮ್ಕಿಸ್ಬಿಟ್ಟು ಹೀಗೆ ಲಟ್ಟಿಸ್ಬೇಕು. ಹಾಗೆಯೇ ಲಟ್ಸಿದ್ರೂ ಕೆಲವು ಟೈಮ್ ಅಂಟ್ಕೊಳ್ಳುತ್ತೆ. ಸ್ವಲ್ಪ ತೀರಾ ದಪ್ಪ ಮಾಡಿಬಿಟ್ರೆ ಅದು ರೋಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ಮಲ್ಲಿರಬೇಕು, ತೀರಾ ದಪ್ಪ ಇರಬಾರ್ದು, ತೀರಾ ತೆಳುವು ಇರಬಾರ್ದು. ಮತ್ತು ಬ್ಯಾಕ್ ಸೈಡು ನೀವು ನೀರನ್ನು ಸ್ವಲ್ಪ ಹಾಕಿ ನೀವು ತವಾಗೆ ಹಾಕಿದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮತ್ತು ಉಲ್ಟಾ ಬೇಯಿಸ್ಕೋಬೋದು. ಆ ರೀತಿ ನಾನಿಲ್ಲಿ ತವಾದಲ್ಲಿ ಹಾಗೆ ಮಾಡ್ತಾ ಇರೋದ್ರಿಂದ ನಾನು ನೀರೇನು ಯೂಸ್ ಮಾಡಲಿಲ್ಲ, ಹಾಗೇ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಬಂದಿದೆ, ಮೇಲ್ಗಡೆ ಬಬಲ್ಸ್ ಯಾವ ರೀತಿ ಬರ್ತಾಯಿದೆ. ಮತ್ತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಿಗೆ ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಮತ್ತು ಅವ್ರಿಗೂ ಬೋರ್ ಅನಿಸಲ್ಲ ಒಂದೇ ಥರ ತಿಂಡಿಗಳು ಮಾಡುವಾಗ. ಈ ರೀತಿ ಬೇರೆ ಬೇರೆ ರೀತಿ ಮಾಡಿಕೊಡ್ಬೋದು ನೋಡಿ. ಅಂದರೆ ನೀವು ಬೇರೆ ನೀರು ಅದ್ಬಿಟ್ಟು ನೀವು ಹಾಕಿದ್ರೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಮತ್ತು ತವಾನ ಉಲ್ಟಾ ಮಾಡಿ ನೀವು ಬೇಯಿಸ್ಬೋದು. ಬಟ್ ಇಲ್ಲಿ ಕಬ್ಬಿಣದ ತವ ಇದ್ದರೆ ತುಂಬಾ ಒಳ್ಳೆಯದು. ಅದಕ್ಕೆ ಹಾಕಿ ನಾವು ಬೇಯಿಸೋದ್ರಿಂದ ರೋಟಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತವಾದಲ್ಲೇ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ಆಯಿಲ್ ಬೇಕು ಅಂತ ಅನ್ನಿಸ್ತು, ನಾನು ಹಾಕ್ಕೋತಾಯಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ ಕಲರ್ಫುಲ್ಲಾಗಿ ಈ ರೀತಿ ಮಾಡಿಕೊಂಡು ತಿನ್ಕೋಬೋದು. ಇದಕ್ಕೆ ಗ್ರೇವಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋ ಅಂಥ ಒಂದು ಬ್ರೇಕ್ಫಾಸ್ಟು ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹಾಗೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.